ಇದೆ ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಅಗ್ರಿಕಲ್ಚರ್ ಇರ್ತದೆ. ಸೊ ಎಂಎಸ್ಎಂಇ ಈ ಕಂಟ್ರಿಬ್ಯೂಷನ್ ಅನ್ನು ರಿಕಗ್ನೈಸ್ ಮಾಡಿಕೊಂಡು ನಾಡ್ದು 27 ಜೂನ್ 2025ಕ್ಕೆ ನಾವು ಎಂಎಸ್ಎಂಇ ಇಂಟರ್ನ್ಯಾಷನಲ್ ಡೇ ಸೆಲೆಬ್ರೇಷನ್ ಆಗ್ಬಿಟ್ಟಿಗೆ ಇನ್ಸ್ಟಿಟ್ಯೂಟ್ ಕೂಡ ಅದರಲ್ಲಿ ಪಾಲಾಗಬೇಕು ಅಂತ ಹೇಳಿ ಈ ಕಮಿಟಿ ಡಿಸಿಷನ್ ತಗೊಂಡಿದೆ. ಇದರ ಅಂಗವಾಗಿ ನಾವು ಒಂದು ಧ್ಯೇಯವಾಕ್ಯದೊಂದಿಗೆ ಏಕ್ ದಿನ್ ಎಂಎಸ್ಎಂಇ ಕೆ ಸಾಥ್ ಚಾರ್ಟರ್ಡ್ ಅಕೌಂಟೆಂಟ್ ಎಂಎಸ್ಸಿ ಕೆ ಸೇವಾ ಮೇ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇದು ನಮ್ದು ಮಂಗಳೂರಿದ್ದು ಕರಂಗಲಪಾಡಿ ಮಹೀಂದ್ರ ಆರ್ಕೇಡ್ನಲ್ಲಿರುವ ಶಾಖೆಯಲ್ಲಿ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ನಾವು ಒಂದು 5 ಹೆಲ್ಪ್ ಡೆಸ್ಕ್ ಆಗ್ತಾ ಇದ್ದೇವೆ. ಅದರಲ್ಲಿ ಬ್ಯಾಂಕ್ ಇಂದ ಮತ್ತೆ ಡಿಐಸಿ ಇಂದ ಪ್ಲಸ್ ನಮ್ದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇವರು ಬಂದು ಅಲ್ಲಿ ಇರ್ತಾರೆ. ನಿಮಗೆ ಎಂಎಸ್ಎಂಇಗಳಿಗೆ ಸೇವೆಯನ್ನು ಕೊಡ್ಲಿಕ್ಕಾಗಿ ಅವರು ಬಂದಿರ್ತಾರೆ. ನಾವು ಆಕ್ಚುಲಿ ಎಂಎಸ್ಎಂಇ ರಿಜಿಸ್ಟ್ರೇಷನ್ updates on the Udyam portal, grievances retrieval mechanisms and streamlined access to various government schemes. ಇದು ನಮ್ಮದು ಒಂದು ಉದ್ದೇಶ. ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಗಳು ಬ್ಯಾಂಕ್ಸ್ ಮತ್ತು ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಕೂಡ ಅಲ್ಲಿ ಆನ್ ದ ಸ್ಪಾಟ್ ಎಂಎಸ್ಎಂಇಗಳಿಗೆ ಏನೆಲ್ಲ ಸಮಸ್ಯೆಗಳು ಉಂಟು ಅದನ್ನು ಆನ್ ದ ಸ್ಪಾಟ್ ರಿಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಹೇಳಿದ್ದಾರೆ ಏನಂದ್ರೆ ಒಂದು ವೇಳೆ ಆಗದಿದ್ರೆ ಸಬ್ಸಿಕ್ವೆಂಟ್ಲಿ ಅದನ್ನು ಅವರು ರಿಸಾಲ್ವ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಚಾರ್ಜಸ್ಗಳು ನಾವು ಹಾಕುದಿಲ್ಲ. ಮಧ್ಯಾಹ್ನದ ನಂತರದ ಕಾರ್ಯಕ್ರಮದಲ್ಲಿ ನಾವು ಒಂದು ಟೆಕ್ನಿಕಲ್ ಸೆಷನ್ ಇಟ್ಟಿದ್ದೇವೆ. ಅದರ ಒಂದು 10-15-20 ನಿಮಿಷ ನಮ್ಮದೊಂದು ಇನಾಗ್ರಲ್ ಸೆಷನ್ ಇದೆ. ಅದಕ್ಕೆ ನಾವು ನಾಗರಾಜ್ ಹೆಗಡೆ ಚೇರ್ಮನ್ ಸಿಐ ಅವರನ್ನು ಕರೆದಿದ್ದೇವೆ. ಮತ್ತೆ ಇನ್ನೊಬ್ಬರು ಚೀಫ್ ಗೆಸ್ಟ್ ಆಗಿ ವಿವೇಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಕ್ಷಿಣ ಕನ್ನಡ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಲಿಮಿಟೆಡ್ ಅವರನ್ನು ಕರೆದಿದ್ದೇವೆ. ಮತ್ತೆ 3ನೇ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಕೆ ಸೊಕ್ರಾಟೆಸ್ ಅಂತ ಹೇಳಿ ಅವರು ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಎಂಎಸ್ಎಂಇ ಡೆವಲಪ್ಮೆಂಟ್ ಅಂಡ್ ಫೆಸಿಲಿಟೇಷನ್ ಆಫೀಸ್ ಮಿನಿಸ್ಟ್ರಿ ಆಫ್ ಎಂಎಸ್ಎಂಇ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅವರು ಬರ್ತಾ ಇದ್ದಾರೆ. ಮತ್ತೆ ಒಂದು 2 to 3 hours ಒಂದು ಸೆಷನ್ ಅದು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಸಂಕೇತ್ ನಾಯಕ್ ಅಂತ ಹೇಳಿ ಅವರು ಬ್ಯಾಂಗ್ಳೂರಿಂದ ಬಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆನಿಫಿಟ್ ಫಂಡಿಂಗ್ ಅಂಡ್ ಟ್ಯಾಕ್ಸೇಷನ್ ಆಫ್ ಎಂಎಸ್ಎಂಇ ಅಂಡ್ ಸ್ಟಾರ್ಟ್ಅಪ್ಸ್ ಎಂಬ ವಿಷಯದ ಬಗ್ಗೆ ಮಾತನಾಡುವವರಿದ್ದಾರೆ.